Dear students, in the previous video we had discussed regarding the responsibility types and their comparison or difference with examples also. So this slide or the video includes about accountability and its details. So accountability means this includes responsibility, means a capacity to understand and act on the moral reasons. That means understanding the moral reasons, that is that capacity, so that person should have accounting in the sense responsibility ಒಳಗೆ ಬಂತು ಅಂತ ಹೇಳಿ to act according to moral issues or values ಅಂತ ಹೇಳಿ. Or second point, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಳ್ಳೋದು ಅಂಥೇಳಿ. ಯಾವುದೇ ಔಟ್ಕಮ್ ಅಥವಾ ರಿಸಲ್ಟ್ ಏನೇ ಇರಲಿ, ರಾಂಗ್ ಆರ್ ರೈಟ್, ಆ್ಯಂಡ್ ಕರೇಜ್ ಟು accept the mistakes. ಧೈರ್ಯ ಇರಬೇಕು ಆ ಮಿಸ್ಟೇಕನ್ನು ಆರ್ ರಾಂಗ್ ಔಟ್ಕಮ್ ಏನು ರಿಸಲ್ಟ್ ಇರ್ತದಲ್ಲ ಅದನ್ನು ಎದುರಿಸುವಂಥ ಧೈರ್ಯ ಇರಬೇಕು ಅಂತೇಳಿ ಮೀನಿಂಗ್, ವಿಚ್ ಲೀಡ್ಸ್ ಟು ಸಕ್ಸಸ್ ಇನ್ ದ ಫ್ಯೂಚರ್ ಎಫರ್ಟ್ಸ್ ಆರ್ ವಾಟ್ ಎವರ್ ದಿ ಆ್ಯಕ್ಷನ್ಸ್ ಆರ್ ಡಿಸಿಷನ್ಸ್ ಟೇಕನ್. ಮೂರನೇದು ವಿಲ್ಲಿಂಗ್ನೆಸ್ ಟು ಅಪ್ಗ್ರೇಡ್ ದ ಸ್ಕಿಲ್ಸ್ ಆ್ಯಂಡ್ ಪುಟ್ ಎಫರ್ಟ್ಸ್. ಸೆಂಟೆನ್ಸ್ ಮೇಲೆ ಅರ್ಥ ಮಾಡ್ಕೊಳ್ಬೋದು ನಾವು. ಸ್ಕಿಲ್ಸ್ ಆಗಲಿ ಆರ್ ಸೇ ದ ನಾಲೆಜ್ ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು ಪ್ರಯತ್ನ ಇರಬೇಕು ಅಥವಾ ಮನಸ್ಸಿರಬೇಕು ಅಂಥೇಳಿ in the accountability, so that you will be ready to responsible or to face any obligations. ಅಥವಾ ಏನೇ ರಿಸಲ್ಟ್ ಬಂದಿರ್ತದೆ, ತಪ್ಪೋ ಸರಿನೋ, ಅದಕ್ಕೆ ಆನ್ಸರ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅಂಥೇಳಿ ಅಥವಾ ಬರ್ತದೆ ಅಂಥೇಳಿ ಫಾರ್ any action or outcomes. That is the accountability. ಇಲ್ಲಿ ಇದರಲ್ಲಿ ಎರಡು ಬರ್ತದೆ ನೋಡಿ, ಮೀನ್ಸ್ ಕಂಪೇರಿಂಗ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಒಂದು, ಆಮೇಲೆ ಕಾರ್ಪೊರೇಟ್ ಅಕೌಂಟಬಿಲಿಟಿ. ಫಸ್ಟ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ನೋಡಿ, ಒಂದು ಆರ್ಗನೈಜೇಷನ್ನಲ್ಲಿ ಏನೇ ರೂಲ್ಸ್ ಅಥವಾ ಕೋಡ್ಸ್ ಸ್ಟ್ಯಾಂಡರ್ಡ್ಸ್ ಇರ್ತಾವಲ್ಲ ಅದನ್ನು ಫಾಲೋ ಅಪ್ ಮಾಡುವಂಥದ್ದು, ಎಕ್ಸೆಪ್ಟ್ ಮಾಡುವಂಥದ್ದು ಅಂತೆ. ದ್ಯಾಟ್ ಈಸ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಆರ್ಗನೈಜೇಷನ್ ಆರ್ ಕಂಪನಿ ವಾಟ್ ಎವರ್ ಯು ಟೇಕ್, ಸೊ ದಟ್ ಸಮ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಗಿವನ್. ಅದನ್ನು ಆ ವರ್ಕನ್ನು ವಿತ್ ಸ್ಟ್ಯಾಂಡರ್ಡ್ಸ್ ಅಥವಾ ಕೋಡ್ ಅದರ ಪ್ರಕಾರ ನಡೆಸೋದು ಅಂಥೇಳಿ. ಒಂದು ಗ್ರೂಪ್ಗೆ, ಇಂಡಿವಿಜುವಲ್ಸ್ ಗ್ರೂಪ್ಗೆ ಕೊಟ್ಟಿರ್ಬೋದು ಅಥವಾ ಅಲೋನ್ ಒಬ್ಬರಿಗೆ ಕೊಟ್ಟಿರ್ಬೋದು. ಸೊ ಆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳೋದು ಅಂತ ಥ್ರೂ ಪಾಲಿಸಿ ಮ್ಯಾನ್ಯುವಲ್ಸ್ ಆ್ಯಂಡ್ ಫ್ಲೋ ಚಾರ್ಟ್ಸ್, ದ ಸೇಮ್ ಥಿಂಗ್. ಸೊ ಇಟ್ ಎಂಪಸೈಸಸ್ ದ ವಾಲಂಟರಿ acceptance of a particular organization to particular codes of conduct. The groups of individuals in the organization are assigned responsibility through manuals or some charts. And ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ, ಕಾರ್ಪೊರೇಟ್ ಅಕೌಂಟಬಿಲಿಟಿ ಅಂತಂದರೆ
So this responsibility, whatever given, is accountable, or it is considered to the public also, or employees, customers, stakeholders, and empowered by the rules and laws. So in the third slide, some ethical theories have been mentioned here. Ethical theories ಇಂದ ಏನು ಹೆಲ್ಪ್ ಆಗ್ತದೆ, ಏನು ಯೂಸ್ ಇದೆ ಅಂತೇಳಿ. Some 4 are there. First one, uses in understanding moral dilemmas. They provide clarity, consistency, systematic and comprehensive understanding. Dilemma ಅಂತಂದ್ರೆ ಏನು ಅಂತೇಳಿ ಡಿಸ್ಕಷನ್ ಮಾಡಿದ್ದೇವೆ ಡಿಟೇಲ್. ದ್ವಂದ್ವ ಅಂತೇಳಿ ಕನ್ಫ್ಯೂಷನ್. ಸೊ ಈ ಎಥಿಕಲ್ ಥಿಯರೀಸು ಈ ಡಿಲೆಮಾ ಹೋಗಲಿಕ್ಕೆ, ಸೊ ಟು ಟೇಕ್ ಪ್ರಾಪರ್ ಡಿಸಿಷನ್ ಅಂತೇಳಿ ವಿತ್ ಕ್ಲಾರಿಟಿ ಅಥವಾ ಕನ್ಸಿಸ್ಟೆನ್ಸಿ, ಅದಕ್ಕೆ ಹೆಲ್ಪ್ ಆಗ್ತದೆ ಅಂಥೇಳಿ. Second one, they provide practical guidance in moral issues towards the solution. ಆ ಡಿಲೆಮಾನ ಅರ್ಥ ಮಾಡಿಕೊಂಡು ಕ್ಲಾರಿಫೈ ಮಾಡಿಕೊಂಡು ಒಂದು ಸೊಲ್ಯೂಷನ್ ತೊಗೊಳ್ಬೇಕಾಗ್ತದೆ. ಡಿಸಿಷನ್ ತೊಗೊಳೋಕ್ಕಿಂತ ಮೊದಲೇ ಒಂದು ಸೊಲ್ಯೂಷನ್ ಹುಡುಕೊಳ್ಬೇಕಾಗ್ತದೆ. ದೆನ್ ದ ಸೊಲ್ಯೂಷನ್ ಈಸ್ ಗಿವನ್ ಆರ್ ಆ್ಯಕ್ಷನ್ ಈಸ್ ಟೇಕನ್. ಅದಕ್ಕೆ ಒಂದು ಗೈಡೆನ್ಸ್ ಅಂತ ಹೇಳಿ ಗೈಡ್ ಆಗಿ ಹೆಲ್ಪ್ ಮಾಡ್ತದೆ ಅಂತ ಇದು ಎಥಿಕಲ್ ಥಿಯರೀಸ್. ದಟ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್, ವೈಲ್ ಜಸ್ಟಿಫೈಯಿಂಗ್ ಪ್ರೊಫೆಷನಲ್ ಆಬ್ಲಿಗೇಷನ್ಸ್ ಆ್ಯಂಡ್ ಡಿಸಿಷನ್ಸ್. ಮೀನ್ಸ್ ಸೆಕೆಂಡ್ ಒಂದು ಕಂಟಿನ್ಯೂಡ್, ಅಂದರೆ ಡಿಸಿಷನ್ ತೊಗೊಳ್ಬೇಕಾದ್ರೆ, ಆ್ಯಕ್ಷನ್ ತೊಗೊಳ್ಬೇಕಾದ್ರೆ, ದ್ಯಾಟ್ ಟು ಮಾರಲ್ ಡಿಸಿಷನ್ಸ್ ಅಂಥೇಳಿ, ಏನೇ ಡಿಫಿಕಲ್ಟೀಸ್ ಆಬ್ಲಿಗೇಷನ್ಸ್ ಇದ್ದರೂ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಈ ಥಿಯರೀಸ್ ಹೆಲ್ಪ್ ಆಗ್ತದೆ ಅಂಥೇಳಿ, ethical theories. And the last one, fourth one, in relating ordinary and professional morality. So here few theories are there, just we have listed it. You can see that of course detail is not given here. Just what are those ethical theories which guides or whatever we discussed, or which makes understanding regarding dilemma, clarity, consistency, whatever we saw in the third slide. ಯಾವುದು ಅಂತಂದರೆ ಎಥಿಕಲ್ ಥಿಯರೀಸ್ ನೋಡಿ, ಯುಟಿಲಿಟೇರಿಯನ್ ಥಿಯರಿ ಒಂದು ಕಡೆಗೆ, ಎರಡನೇದು ಡ್ಯೂಟಿ ಎಥಿಕ್ಸ್, ಮೂರನೇದು ರೈಟ್ಸ್ ಥಿಯರಿ ಕಡೆಗೆ, ನಾಲ್ಕನೇದು ದ ವರ್ಚೂ ಥಿಯರಿ, ಐದನೇದು ಸೆಲ್ಫ್ ರಿಯಲೈಸೇಷನ್ ಎಥಿಕ್ಸ್, ಆರನೇದು ಜಸ್ಟಿಸ್ ಥಿಯರಿ. ಆಲ್ ಆರ್ ಕಂಪೇರ್ ಮಾಡಿದ್ರೆ ಒಂದೊಂದಕ್ಕೆ ಅಟ್ಯಾಚ್ಡ್ ಇದ್ದಂಗೆ. ಡ್ಯೂಟಿ, ರೈಟ್ಸ್ ಕಡೆಗೆ ವರ್ಚೂ, ಸೆಲ್ಫ್ ಆ್ಯಂಡ್ ಜಸ್ಟಿಸ್, ಲೈಕ್ ಆಲ್ the value issues are considered here. Based on that, the theories are developed. So this is about brief on accountability.